ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ಜನ ವಿದ್ಯಾರ್ಥಿಗಳು BBA ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದಲ್ಲಿ BBA ಕೋರ್ಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಿಮಗೆ ಯಾವ ಕಂಟೆಂಟ್ ಸಿಗುತ್ತೆ, BBA ಅಂತಂದರೆ ಏನು, ಯಾರು ಈ ಕೋರ್ಸನ್ನು ಮಾಡಬಹುದು, ಎಷ್ಟು ವರ್ಷ ಓದಬೇಕು, ಜೊತೆಗೆ ಫೀಸ್ ಎಲ್ಲ ಎಷ್ಟಿರುತ್ತೆ, ಯಾವ ವಿಷಯಗಳನ್ನು ಕಲಿಸ್ತಾರೆ, ಜೊತೆಗೆ BBA ನಂತರ ಯಾವ ಉದ್ಯೋಗ ಸಿಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಸಂಬಳ ಎಷ್ಟು ಸಿಗ್ಬೋದು ನಾನು BBA ಮಾಡಿದರೆ, ಹಾಗೆಯೇ MBA ಏನಾದರೂ ಕೂಡ ಮಾಡಬಹುದಾ, BBA ಮಾಡೋದು ಒಳ್ಳೆಯದಾ ಅಥವಾ ಇನ್ಯಾವುದಾದ್ರೂ ಕೋರ್ಸ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದಾ ಅನ್ನುವಂಥ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದರಿಂದ ಸಂಪೂರ್ಣವಾದಂಥ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಮೊದಲಿಗೆ ವಿದ್ಯಾರ್ಥಿಗಳೇ, BBA ಅಂತಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. BBA ಅಂತಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು 3 ವರ್ಷದ ಪದವಿ ಕೋರ್ಸ್ ಆಗಿದೆ. ಇದರಲ್ಲಿ ನೀವು ಒಟ್ಟು 6 ಸೆಮಿಸ್ಟರ್ಗಳನ್ನು ಬರೀಬೇಕಾಗತ್ತೆ. ಈ ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ನಿರ್ವಹಣೆ, ಮಾರ್ಕೆಟಿಂಗ್, ಹಣಕಾಸು, ಮಾನವ ಸಂಪನ್ಮೂಲ ಅಂದರೆ ಹ್ಯೂಮನ್ ರಿಸೋರ್ಸಸ್ ಅಂತ ಹೇಳ್ತೀವಿ, ಉದ್ಯಮಶೀಲತೆ, ಜೊತೆಗೆ ನಾಯಕತ್ವ, ಹಾಗೆಯೇ ಸಂವಹನ ಕೌಶಲ್ಯಗಳನ್ನ ಕಲಿಸಲಾಗುತ್ತೆ. ಈಗ ಇಂದಿನ ದಿನಗಳಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಖಾಸಗಿ ಕಂಪನಿಗಳಲ್ಲಿ BBA ಪದವೀಧರರಿಗೆ ಹೆಚ್ಚಿನ ಬೇಡಿಕೆ ಅಂತೂ ಇದ್ದೇ ಇದೆ. ಇನ್ನು ಯಾರ್ಯಾರು BBAಯನ್ನು ಮಾಡಬಹುದು ಅನ್ನೋದನ್ನು ನೋಡೋದಾದರೆ, PUCನಲ್ಲಿ ನೀವು ಕಾಮರ್ಸ್ ಆಗಿದ್ದರೆ BBAಯನ್ನು ಮಾಡಿರ್ಬೋದು, PUCನಲ್ಲಿ ಸೈನ್ಸ್ ಆಗಿದ್ರೂ ಕೂಡ BBA ಮಾಡ್ಬೋದು, PUCನಲ್ಲಿ ಆರ್ಟ್ಸ್ ತಗೊಂಡು ನೀವು ಓದ್ತಾ ಇದ್ರೂ ಕೂಡ BBAನ ಮಾಡ್ಬೋದು. CBSE ಅಥವಾ ECSE ಅಥವಾ IGCSE ನೀವು ಯಾವುದೇ ಮಾಡ್ಕೊಂಡಿದ್ರೂ ಕೂಡ ನೀವು BBAಯನ್ನು 12th ಪಾಸ್ ಆದ ನಂತರ ಮಾಡ್ಕೊಳ್ಬೋದು. ಇನ್ನು BBAನಲ್ಲಿ ಸ್ಪೆಷಲೈಸೇಷನ್ಸ್ ಏನೇನಿರುತ್ತೆ, ಏನೇನು ವಿಭಾಗಗಳಿರುತ್ತೆ, ವಿಶೇಷವಾದಂಥ ವಿಭಾಗಗಳು ಅನ್ನೋದನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಜನರಲ್ BBA ಇರುತ್ತೆ, ಫಿನಾನ್ಸ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಇರುತ್ತೆ, ಬಿಸ್ನೆಸ್ ಅನಾಲಿಟಿಕ್ಸ್ ಇರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್, ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್, ಏವಿಯೇಷನ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಇದಿಷ್ಟು ಸ್ಪೆಷಲೈಸೇಷನ್ಸ್ ಈ ಒಂದು BBAನಲ್ಲಿ. ಇನ್ನು ಸಬ್ಜೆಕ್ಟ್ಸ್ ಎಲ್ಲ ಏನೇನನ್ನು ಓದಬೇಕು, ಈ ಕೋರ್ಸ್ನಲ್ಲಿ ಕಲಿಸುವಂಥ ಪ್ರಮುಖ ವಿಷಯಗಳು ಯಾವುದು, ಕಲಿಯುವಂಥ ಪ್ರಮುಖ ವಿಷಯಗಳು ಯಾವುದು ಅನ್ನೋದನ್ನು ನೋಡೋದಾದರೆ, ಬಿಸ್ನೆಸ್ ಕಮ್ಯುನಿಕೇಷನ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಅಕೌಂಟಿಂಗ್, ಬಿಸ್ನೆಸ್ ಎಕನಾಮಿಕ್ಸ್, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಲಾ, ಎಂಟರ್ಪ್ರೆನರ್ಶಿಪ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಆಪರೇಷನ್ಸ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ವರ್ಕ್, ಇಂಟರ್ನ್ಶಿಪ್. ಇದಿಷ್ಟು ಈ ಒಂದು ಕೋರ್ಸ್ನಲ್ಲಿ ಪ್ರಮುಖವಾಗಿ ಕಲಿಯುವಂತಹ ವಿಷಯಗಳು, ಟಾಪಿಕ್ಸ್ ಆಗಿರುವಂಥದ್ದು. ಇನ್ನು ಸಾಮಾನ್ಯವಾಗಿ BBAನಲ್ಲಿ ಫೀಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಇನ್ನು ಕರ್ನಾಟಕದಲ್ಲಿ ಆ ಒಂದು ಕಾಲೇಜಿನ ಆಧಾರದ ಮೇಲೆ ಫೀಸ್ಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದೇ ಗೌರ್ಮೆಂಟ್ ಕಾಲೇಜ್ ಆಯಿತು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 20,000 50,000, ಪ್ರೈವೇಟ್ ಕಾಲೇಜ್ ಆಯಿತು ಅಂತಂದರೆ 50,000 ಸುಮಾರು 2.5 ಲಕ್ಷ ಪ್ರತಿ ವರ್ಷ ಇದ್ದೇ ಇರುತ್ತೆ. ಇನ್ನು ಟಾಪ್ ಯೂನಿವರ್ಸಿಟೀಸ್ನಲ್ಲಿ ನೀವು ಓದ್ತೀವಿ ಅಂತಂದರೆ ಸುಮಾರು 2 ಲಕ್ಷದಿಂದ 5 ಲಕ್ಷದವರೆಗೆ ಇರಬಹುದು. ಇನ್ನು BBA ನಂತರ ಉದ್ಯೋಗಗಳು ಏನೇನೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ, BBA ಮಾಡಿದ ನಂತರ ಹಲವು ಉದ್ಯೋಗ ಅವಕಾಶಗಳಿರುವಂಥದ್ದು, ಜಾಬ್ ಆಪರ್ಚುನಿಟೀಸ್ ಅಂತೂ ತುಂಬಾ ಇದೆ. ಹಾಗಾದರೆ ಯಾವ ಜಾಬ್ಗಳನ್ನ ನೀವು BBA ನಂತರ ಪಡ್ಕೊಳ್ಬೋದು ಅನ್ನೋದಾದರೆ, HR ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ಬೋದು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಸೇಲ್ಸ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್, ಆಪರೇಷನ್ಸ್ ಎಕ್ಸಿಕ್ಯೂಟಿವ್, ಫಿನಾನ್ಸ್ ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಅನಾಲಿಟಿಕ್ಸ್, ಹಾಗೆಯೇ ಆಫೀಸ್ ಅಡ್ಮಿನಿಸ್ಟ್ರೇಟರ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ನೀವು ಉದ್ಯೋಗಗಳನ್ನು ಮಾಡಬಹುದು. ಇನ್ನು ಯಾವ ಕಂಪನಿಗಳಲ್ಲಿ ನಿಮಗೆ ಕೆಲಸ ಸಿಗಬಹುದು ಅನ್ನೋದನ್ನು ನೋಡೋದಾದರೆ, TCS, ಇನ್ಫೋಸಿಸ್, ವಿಪ್ರೋ, ಆಕ್ಸೆಂಚರ್, ಅಮೆಜಾನ್, ಫ್ಲಿಪ್ಕಾರ್ಟ್, ರಿಲಯನ್ಸ್, HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಹಾಗೆಯೇ ಡಿಲಾಯ್ಟಿ, EY, KPMG, PwC ಇಷ್ಟೆಲ್ಲ ಕಂಪ್ನಿಗಳಲ್ಲಿ ನಿಮಗೆ ಕೆಲಸ BBA ಮಾಡಿದರೆ ಸಿಗುತ್ತೆ. ಇನ್ನು ಸರ್ ನನಗೆ ಗೌರ್ಮೆಂಟ್ ಜಾಬ್ಸ್ ಬೇಕು, ಯಾವ ಗೌರ್ಮೆಂಟ್ ಜಾಬ್ಸ್ ಸಿಗ್ಬೋದು ಅನ್ನೋದನ್ನು ನೋಡೋದಾದರೆ, BBA ನಂತರ ನೀವು ಬರೆಯಬಹುದಾದ ಪರೀಕ್ಷೆಗಳು ಯಾವ್ಯಾವುದಪ್ಪ ಅಂದರೆ, IBPS ಎಕ್ಸಾಮನ್ನು ಬರಿಬೋದು, ಹಾಗೆಯೇ SBI ಎಕ್ಸಾಮನ್ನು ಬರಿಬೋದು, SSC CGL ಎಕ್ಸಾಮನ್ನು ಬರಿಬೋದು, KPSC, UPSC, RBI ಅಸಿಸ್ಟೆಂಟ್, ರೈಲ್ವೆ ರಿಕ್ರೂಟ್ಮೆಂಟ್, ಇನ್ಶೂರೆನ್ಸ್ ಜಾಬ್ಸ್, PSU ಜಾಬ್ಸ್, ಇಷ್ಟು ಸರ್ಕಾರಿ ಉದ್ಯೋಗಗಳನ್ನು ನೀವು ತೆಗೆದುಕೊಳ್ಳಬಹುದು BBA ಮಾಡಿದರೆ. ಹಾಗಾದರೆ BBA ನಂತರ MBA ಏನಾದರೂ ಕೂಡ ಮಾಡಬಹುದಾ? ಖಂಡಿತವಾಗಿಯೂ ಮಾಡಬಹುದು. ಬಹುತೇಕ ವಿದ್ಯಾರ್ಥಿಗಳು BBA ನಂತರ MBA ಮಾಡ್ತಾರೆ.
MBA ಮಾಡಿದ್ರೆ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಬಿಸ್ನೆಸ್ ಕನ್ಸಲ್ಟೆಂಟ್, ಮಾರ್ಕೆಟಿಂಗ್ ಹೆಡ್, HR ಮ್ಯಾನೇಜರ್, ಫಿನಾನ್ಸ್ ಮ್ಯಾನೇಜರ್, CEO ಆಗುವಂಥ ಅವಕಾಶವೂ ಕೂಡ ಹೆಚ್ಚಿರುತ್ತೆ. ಇನ್ನು MBA ಮುಗಿಸ್ಕೊಂಡ್ರೆ ಅಕಸ್ಮಾತ್ ಸಂಬಳವನ್ನು ನೋಡೋದಾದರೆ 20,000ದಿಂದ 35,000 ಫ್ರೆಷರ್ಸ್ಗೆ. ಓಕೆ, BBA ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರೆ ಇನ್ನು 2ರಿಂದ 5 ವರ್ಷದ ಅನುಭವ ಇದ್ದರೆ 40,000ದಿಂದ 80,000ವರೆಗೂ ಕೂಡ ಪ್ರತಿ ತಿಂಗಳು ನೀವು ದುಡಿಬೋದು. ಇನ್ನು ಮ್ಯಾನೇಜರ್ ಲೆವೆಲ್ಗೆ ಏನಾದರೂ ಹೋಗಿಬಿಟ್ರೆ 80,000ದಿಂದ 2 ಲಕ್ಷದ ಅನುಭವ ಮತ್ತು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ ಆದಂಗೆಲ್ಲ ನಿಮಗೆ ಸಂಬಳನೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಇನ್ನು BBA ಮಾಡೋದಕ್ಕೆ ಇನ್ನು ಯಾರಿಗೆಲ್ಲ ಸೂಕ್ತ ಅನ್ನೋದನ್ನು ನೋಡೋದಾದರೆ, ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಕನಸ್ಕೊಂಡವ್ರಿಗೆ BBA ಸೂಕ್ತ. ಮ್ಯಾನೇಜರ್ ಆಗಬೇಕು ಅಂದ್ಕೊಂಡಿದ್ದರೆ, ಕಾರ್ಪೊರೇಟ್ ಜಾಬ್ ಬೇಕಾದರೆ, ಮಾರ್ಕೆಟಿಂಗ್ ಇಷ್ಟ ಇದ್ದರೆ, HR ಇಷ್ಟ ಇದ್ದರೆ, MBA ಮಾಡುವ ಯೋಜನೆ ಇದ್ದರೆ BBA ಅತ್ಯುತ್ತಮವಾದಂತಹ ಆಯ್ಕೆ ಆಗಿರುವಂಥದ್ದು. ಇನ್ನು BBA ಅನ್ನೋದು ಇಂದಿನ ದಿನಗಳಲ್ಲಿ ಅತ್ಯಂತ ಬೇಡಿಕೆ, ಬೇಡಿಕೆಯ ಡಿಮ್ಯಾಂಡ್ ಕೋರ್ಸ್ ಆಗಿರುವಂಥದ್ದು. ಸರಿಯಾದ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ಕಿಲ್ಗಳನ್ನು ನೀವು ಬೆಳೆಸ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ, ಜೊತೆಗೆ ಔಟ್ ಆಫ್ ಕಂಟ್ರಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ಗಳನ್ನು ನೀವು ಪಡ್ಕೊಳ್ಬಹುದು. ಮಾಹಿತಿ ಇಷ್ಟ ಆಗಿದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಮತ್ತು ನಿಮಗೆ ಇನ್ಯಾವ ಕೋರ್ಸ್ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.